ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತೋರಿಸ್ತಾ ಇರೋದು ಬೆಂಗಳೂರಿನ ಮುರುಗೇಶ ಪಾಳ್ಯದಲ್ಲಿರುವ ಶಿವನ ದೇವಸ್ಥಾನ. ಇಲ್ಲಿ 65 ಅಡಿ ಎತ್ತರದ ಶಿವನ ಮೂರ್ತಿ ಇದೆ. ಇದೇ ಎಂಟ್ರೆನ್ಸು. ಇಲ್ಲಿ ಕೆಳಗೆ ಗುಹೆ ಥರ ಇದೆ. ಗುಹೆ ಒಳಗೆ ಹೋಗಿ ದರ್ಶನ ಪಡೆಯೋ ರೀತಿ ಮಾಡಿದ್ದಾರೆ. ಇಲ್ಲಿ ಎಂಟ್ರಿ ಫೀಸು 150 ರೂಪೀಸ್ ಪರ್ ಹೆಡ್ಡು. ಮಕ್ಕಳಿಗೆ ದುಡ್ಡು ಇರೋದಿಲ್ಲ, ದೊಡ್ಡೋರಿಗೆ ಮಾತ್ರ ದುಡ್ಡು. ನೀವೇನಾದ್ರು ಸ್ಪೆಷಲ್ ಪೂಜೆ ಮಾಡಿಸ್ತೀರಾ ಅಂದರೆ 250 ರೂಪೀಸ್ ಆಗುತ್ತೆ. 150 ರೂಪೀಸ್ ಏನೇನಕ್ಕೆ ಅಂತ ಇಲ್ಲೇ ಕೊಟ್ಟಿದ್ದಾರೆ, ಅಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಅಲ್ಲಿ ಗುಹೆ ಇದೆ. ಗುಹೆ ಒಳಗೆ ಹೋಗಬೇಕು ಅಂದರೆ ಇದು ಎಕ್ಸ್ಟ್ರಾ ಟಿಕೆಟ್ ತಗೋಬೇಕು. ಇದು 100 ರೂಪೀಸ್ ಆಗುತ್ತೆ. ಎಂಟ್ರಿ ಕೊಡ್ತಿದ್ದಾಗೆ ಶಿವ ಕೈಲಾಸದಲ್ಲಿ ಇರೋ ರೀತಿ ಕಾಣಿಸುತ್ತೆ. ಇದಂತೂ ತುಂಬ ಚೆನ್ನಾಗಿದೆ. ದೇವಸ್ಥಾನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಇದಾದಮೇಲೆ ಇಲ್ಲಿಗೆ ಶಿವನ ಹತ್ರ ಹೋಗೋಕ್ಕಿಂತ ಮುಂಚೆ ಲೆಫ್ಟ್ ಸೈಡಲ್ಲಿ ಒಂದು ರುದ್ರಾಕ್ಷಿದು ಬಟ್ಲು ಕೊಡ್ತಾರೆ. ಇಲ್ಲಿ 108 ರುದ್ರಾಕ್ಷಿ ಕೊಡ್ತಾರೆ. ಪ್ರತಿಯೊಂದಕ್ಕೂ ಹಾಕ್ಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಹೇಳಿ ಹಾಕಬೇಕು. ರುದ್ರಾಕ್ಷಿ ಕೊಟ್ಟರೆ ಅದ್ರ ಜೊತೆಗೆ ಒಂದು ಥ್ರೆಡ್ ಕೊಟ್ಟಿರ್ತಾರೆ. ಆ ಥ್ರೆಡ್ನ ಈ ಮರಕ್ಕೆ ಕಟ್ಟಬೇಕು. ನಮ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದು ಹೋಗಲಿ ಅಂತ ಅಂದ್ಕೊಂಡು ಇಲ್ಲಿ ಮರಕ್ಕೆ ಕಟ್ಟಬೇಕು. ಇಲ್ಲಿ ಕಟ್ಟಿ ಆದ ತಕ್ಷಣ ಹೀಗೆ ಮೇಲೋದ್ರೆ ಇಲ್ಲೊಂದು ದೊಡ್ಡ ಗಣಪತಿ ವಿಗ್ರಹ ಇದೆ. ಗಣಪತಿನ ನೋಡಿ ಮುಗಿಸಿ ಆದ ತಕ್ಷಣ ಕೆಳಗಡೆ ಬಂದರೆ ಇಲ್ಲಿ ಗುಹೆ. ಇಲ್ಲಿ ಮ್ಯೂಸಿಯಂ ಥರ ಮಾಡಿದ್ದಾರೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಹರಿದ್ವಾರ ಸಿಗುತ್ತೆ. ಹೀಗೆ ಒಂದಾದ್ಮೇಲೆ ಒಂದು ಹರಿದ್ವಾರ, ಋಷಿಕೇಶ್, ಬದ್ರಿನಾಥ್, ಕೇದಾರ್ನಾಥ್, ಅಮರ್ನಾಥ್ ಎಲ್ಲದು ಒಂದಾದ್ಮೇಲೆ ಒಂದು ಈ ಗುಹೆಯಲ್ಲಿ ಮ್ಯೂಸಿಯಂ ಥರ ಇಟ್ಟಿದ್ದಾರೆ. ನಾವು ಅಲ್ಲಿ ಹೋಗಿ ನೋಡೋಕ್ಕಾಗಲಿಲ್ಲ ಅಂದರೆ ಇಲ್ಲೇ ನೋಡ್ಬೋದು. ತುಂಬ ಚೆನ್ನಾಗಿದೆ. ನೀವೇನಾದರೂ ಹೋದರೆ ಗುಹೆ ಎಂಟ್ರಿ ಫೀಸ್ನ ತಗೊಂಡೇ ಹೋಗಿ. ಬರೀ ಪೂಜೆದು ಮಾತ್ರ ತಗೋಬೇಡಿ. ಆ ಗುಹೆ ಆದ ತಕ್ಷಣ ಮುಂದೆ ಇನ್ನೊಂದು ಗುಹೆ ಇದೆ. ಈ ಗುಹೆಲೂ ಮ್ಯೂಸಿಯಂ ಥರ ಎಲ್ಲ ಶಿವನ ಇಟ್ಟಿದ್ದಾರೆ.
ಈ ರೀತಿ ಗುಹೆ ಎಲ್ಲ ನೋಡಿ ಮುಗಿಸಿ ಗುಹೆಯಿಂದ ಹೊರಗಡೆ ಬಂದರೆ ಶಿವನ ಹತ್ರಕ್ಕೆ ಬಂದು ದರ್ಶನ ಪಡಿಬೋದು. ಗುಹೆ ಒಳಗಡೆ ಅಂತೂ ಕೈಲಾಸಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಇಲ್ಲಿ ಶಿವನ ತಲೆ ಮೇಲೆ ಗಂಗೆ ಬೀಳ್ತಾ ಇರೋ ರೀತಿ ಇದೆ. ತುಂಬ ಚೆನ್ನಾಗಿದೆ. ಸುತ್ತ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೈಲಾಸದಲ್ಲಿ ಶಿವ ತಪಸ್ಸು ಮಾಡ್ತಾ ಇರೋ ರೀತಿಯೇ ಇಲ್ಲಿ ಮಾಡಿದ್ದಾರೆ. ನೀವು ಫ್ರೀ ಇದ್ದಾಗ ಫ್ಯಾಮಿಲಿ ಜೊತೆ ಇಲ್ಲಿಗೊಂದ್ಸಲ ಬನ್ನಿ. ಇಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ ಕೆಳಗಡೆ, ಬಟ್ ಚಾರ್ಜಸ್ ತಗೋತಾರೆ. ಟೂ ವೀಲರಲ್ಲಿ ಬಂದರೆ ಅಲ್ಲೇ ಮುಂದೆ ನಿಲ್ಲಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ನೋಟಿಫಿಕೇಷನ್ ಬೆಲ್ಲ ಕ್ಲಿಕ್ ಮಾಡೋದನ್ನ ಮರಿಬೇಡಿ.